ಯಾರ್ಯಾರೆಲ್ಲ ಬೆಸ್ಕಾಮ್ಗೆ ವೆಯ್ಟ್ ಮಾಡ್ತಿದ್ದೀರಿ, ಯಾರ್ಯಾರೆಲ್ಲ ಹೆಸ್ಕಾಮ್ಗೆ ವೆಯ್ಟ್ ಮಾಡ್ತಿದ್ದೀರಿ, ಯಾರ್ಯಾರೆಲ್ಲ ಜಸ್ಕಾಮ್ಗೆ ವೆಯ್ಟ್ ಮಾಡ್ತಿದ್ದೀರಿ, ಸೊ ಯಾರ್ಯಾರೆಲ್ಲ ಮೆಸ್ಕಾಮ್ಗೆ ವೆಯ್ಟ್ ಮಾಡ್ತಿದ್ದೀರಿ, 1:1 ಯಾರ್ಯಾರೆಲ್ಲ ಬರಬೇಕು. ಸೊ ದಯವಿಟ್ಟು ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿತ್ತಪ್ಪ ಅಂದರೆ ಒಂದು ಲೈಕ್ ಕೊಡಿ, ಲೈಕ್ ಕೊಟ್ಟು ಒಳಗಡೆ ಬನ್ನಿ. ಓಕೆ, ಇವತ್ತಿನ ಅಪ್ಡೇಟ್ ಏನು ಅಂತಂದರೆ, ಸೊ ಗೈಸ್ ಇವತ್ತಿನ ಅಪ್ಡೇಟ್ ಏನು ಅಂತಂದರೆ, ನಿಮ್ಮದೆಲ್ಲ ಯಾವಾಗ ಬರ್ತದೆ ಬೆಸ್ಕಾಮು, ಹೆಸ್ಕಾಮು, ಆಮೇಲೆ ಜಸ್ಕಾಮು, ಮೆಸ್ಕಾಮು ಇವಷ್ಟೇ ಉಳಿದಿದೆ. ಇವಾಗ ಯಾವಾಗ ಬರ್ತಿದೆ, ಫಸ್ಟ್ ಯಾರು ಬರ್ತಿದೆ, ಕಾಲ್ ಮಾಡಿದಾಗ ಏನು ಅಂತಿದ್ದಾರೆ ಅವರು, ಎಲ್ಲವನ್ನು ಮಾತಾಡ್ತಾ ಹೋಗೋಣ. ಏನಂತಂದರೆ, ತುಂಬ ಜನ ಹೆಸ್ಕಾಮ್ದವರು ಇದ್ದೀರಾ, ಆಮೇಲೆ ಬೆಸ್ಕಾಮ್ದವರು ಇದ್ದೀರಾ, ಮೆಸ್ಕಾಮ್ದವರು ಇದ್ದೀರಾ, ನಮ್ಮದು ಬಂದಿಲ್ಲ ಅಂಥೇಳಿ ವಾಟ್ಸಪ್ಪಲ್ಲಿ ಸೊ ಒಂದು ಪೋಲ್ ಹಾಕಿದ್ದೆ. ಎಲ್ಲರೂ ಮೆಸೇಜ್ ಮಾಡ್ತಾಯಿದ್ದೀರಿ, ಜಾಯ್ನ್ ಆಗಿಲ್ವೋ ಇಮಿಡಿಯೇಟ್ಲಿ ಜಾಯ್ನ್ ಆಗೋಕ್ಕೆ ಸಾಧ್ಯವಾಗಬೇಕು. ಮತ್ತು ಟೆಲಿಗ್ರಾಮ್ ಕೂಡ ಇಮಿಡಿಯೇಟ್ಲಿ ಜಾಯ್ನ್ ಆಗಿ. ಯಾಕಂತಂದರೆ ಈ ಥರ ಅಪ್ಡೇಟ್ ಏನೇನು ಬರ್ತದಲ್ಲ, ಫಸ್ಟ್ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ ಮತ್ತು ಈ ರೀತಿ ಡಿಸ್ಕಷನ್ ಇರ್ತದಲ್ಲಿ ನೀವು ಕರೆಕ್ಟಾಗಿ ಪೋಲನ್ನು ಕೊಡ್ತಾ ಹೋಗ್ರಿ. ಯಾರ್ಯಾರು ಬಂದಿದೆ ಯಾರ್ಯಾರು ಇಲ್ಲ ಅಂಥೇಳಿ ನಿಮಗೆ 100% ಮಾಹಿತಿ ಸಿಗ್ತಾ ಹೋಗ್ತದೆ. ಕೆಳಗಡೆ ಬೇಕಿದ್ದರೆ ನಿಮಗೆ KPTCLದು ಲಿಂಕನ್ನು ಕೊಟ್ಟಿರ್ತೀನಿ, ಕೆಳಗಡೆ ಜಾಯ್ನ್ ಆಗಿ. ಎಸ್, ಅವರು ಕಾಲ್ ಮಾಡಿದಾಗ ಏನಂತಿದ್ದಾರೆ, 1:1 ಯಾವಾಗ ಬರ್ತದೆ ಅಂತಂದರೆ, ನೋಡಿ ಗೈಸ್, ಅವ್ರು ಹೇಳೋದು ಒಂದೇ ಒಂದು 1:1 ನಮಗೆ ಇದೇ ವಾರದಲ್ಲಿ ಬರ್ತದೆ. ಇದೇ ವಾರ ಅಂದರೆ ಯಾವುದು, ಇವತ್ತು ಡೇಟು 20 ಅಂದ್ಕೊಳ್ಳಿ, ಅದಕ್ಕೊಂದು +7 ದಿನ ಸೇರಿಸಿ. ಸೊ 27ಕ್ಕೆ ಬರ್ತದ, ಇನ್ನು 26ಕ್ಕೆ ಬರ್ತದ, 25ಕ್ಕೆ ಬರ್ತದ. ಎಸ್, ಮೊದಲಿಂದನೂ ಹೇಳ್ಕೊತಾ ಬರತ್ತೀನಿ ಗೈಸ್ ನಿಮಗೆ ಯಾವಾಗ ಬರ್ತದೆ ಅಂತಂದರೆ, ಫೆಬ್ರವರಿ 25ನೇ ತಾರೀಕಿನ +20 ತಾರೀಕಿನ ಮೇಲೇ ಬರ್ತದೆ. ಫೆಬ್ರವರಿ 25, ಓಕೆ, ಫೆಬ್ರವರಿ 25 ಅದ್ರ ಮೇಲೇ ಬರ್ತದೆ. ಸೊ ಕಾಲ್ ಮಾಡಿದಾಗ ಆಫೀಸರ್ಸ್ಗಳು ಏನಂದರು ಅಂತಂದರೆ, ಅವ್ರು ಹೇಳಿದ್ದು ಒಂದೇ, ಯಾವಾಗ ಬರ್ತದೆ ಅಂದರೆ, ಸೊ ನೋಡಪ್ಪ, ಡೇಟ್ ಏನು ಹೇಳೋಕ್ಕಾಗಂಗಿಲ್ಲ, ಎಕ್ಸಾಕ್ಟಾಗಿ ಡೇಟ್ ಏನು ಹೇಳೋಕ್ಕಾಗಂಗಿಲ್ಲ. ಬಟ್ ಭಾಳ ಜನ ಕಾಲ್ ಮಾಡ್ತಿದ್ದಾರೆ, ಭಾಳ ಜನ ತಲೆ ತಿಂತಿದ್ದಾರೆ. ಹಾಗಾಗಿ ನಿಮಗೆ ಒಂದು ಅಂದಾಜು ಹೇಳ್ಬೇಕಂತಂದರೆ, ನಾನು ಇದೇ ತಿಂಗಳು ಕೊನೆಗೆ ಎಂಡಲ್ಲಿ ಬಿಡ್ತೀವಿ ಅಂತ ಹೇಳಿದ್ದಾರೆ. ಇದೇ ತಿಂಗಳು ಕೊನೆಗೆ ಎಂಡಲ್ಲಿ. ಓಕೆ, ಇದಿಷ್ಟು ಮಾಹಿತಿ ಆಗಿತ್ತು ಗೈಸ್. ನಿಮಗೇನಾದ್ರು ಅಕಸ್ಮಾತ್ ಅವ್ರು ಇನ್ನೊಂದು ಹೇಳಿದರು, ವೆಬ್ಸೈಟಲ್ಲಿ ಚೆಕ್ ಮಾಡ್ತಾ ಇರಿ. ವೆಬ್ಸೈಟಲ್ಲಿ ಯಾವುದೇ ಕಾರಣಕ್ಕೂ ಚೆಕ್ ಮಾಡೋದನ್ನು ನಿಲ್ಲಿಸಬೇಡಿ. ನಿಲ್ಲಿಸಿದ್ರೆ ಅದು ನಿಮ್ಮ ಪ್ರಾಬ್ಲಮ್. ಯಾಕಂದರೆ ಯಾವಾಗ ಅಪ್ಡೇಟ್ ಬಿಡ್ತೀವಿ ಗೊತ್ತಿಲ್ಲ ನಾವು, ಹಾಗಾಗಿ ನೋಡ್ತಾ ಇರಿ ಅಂತಾರೆ. ನಿಮಗೇನಾದರೂ ವೆಬ್ಸೈಟ್ ಚೆಕ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಿತ್ವಾ, ಅಥವಾ ಸರ್ವರ್ ಬರ್ತಿತ್ತಾ, ಅಥವಾ ನಿಮಗೆ ಗೊತ್ತಾಗ್ತಿರ್ಲಿಲ್ವಾ, ನೋ ಪ್ರಾಬ್ಲಮ್. ಏನೇ ಮಾಹಿತಿ ಬಂದರೂ KPTCL ಸಂಬಂಧಪಟ್ಟಂತೆ ನಿಮಗೆ ವಾಟ್ಸಪ್ ಗ್ರೂಪ್ ಇದೆ ಒಂದು, ಅಲ್ಲೆಲ್ಲ ಈ ಥರ ಡಿಸ್ಕಸ್ ಮಾಡ್ತಿದ್ದಾರೆ. ಹಾಕಿದ್ದೀನಲ್ಲ, ಇಲ್ಲ ಈ ಥರ ಡಿಸ್ಕಸ್ ಎಲ್ಲ ಮಾಡ್ತಿರ್ತಾರೆ. ಓಕೆ, ಅಲ್ಲಿ ಪೋಲ್ಗೆಲ್ಲ ಕೊಡ್ತಿರ್ತೀವಿ ನಾವು. ನಿಮ್ದು ಏನಾಗಿದೆ, ಎಲ್ಲರದ್ದು ಬಂದಿದ್ದೀನಾ ಇಲ್ವೋ ಎಲ್ಲ ತಿಳ್ಕೊಬೋದಾಗಿರ್ತದೆ. ಓಕೆ, ಹಾಗಿದ್ರೆ ಎಲ್ಲರೂ ಕೂಡ ಅದಕ್ಕೆ ಜಾಯ್ನ್ ಆಗಿ. ಇಮಿಡಿಯೇಟ್ಲಿ ಏನಾದರೂ ಅಕಸ್ಮಾತ್ ನೋಟಿಫಿಕೇಷನ್ ಬಂದಾಗ ನಾವು ಅದಕ್ಕೆ ಅಪ್ಡೇಟನ್ನು ಕೊಡ್ತೀವಿ. ಅದಕ್ಕೂ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳಬೇಕು ಅಂತಂದರೆ, ಏನು ಹೇಳ್ಬೇಕು ನಿಮಗೆ, ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಳಿ. ಎಸ್, ವೆರಿ ಇಂಪಾರ್ಟೆಂಟ್ ಇದು. ಎಲ್ಲನೂ ಗೊತ್ತಾಗ್ತದೆ ನಿಮಗೆ, ಯಾವಾಗ ನೋಟಿಫಿಕೇಷನ್ ಬರ್ತದೆ, ಯಾವಾಗ ಲಿಸ್ಟ್ ಬರ್ತದೆ, ಎಲ್ಲನೂ ಗೊತ್ತಾಗ್ತದೆ. ಸುಮಾರು ಯೂಟ್ಯೂಬ್ ಚಾನಲ್ಸ್ ಇದ್ದಾವೆ, ಸುಮಾರು ಟೆಲಿಗ್ರಾಮ್ ಇದ್ದಾವೆ. ಡೋಂಟ್ ವರಿ, ಎಲ್ಲೂ ನೀವು ಚೆಕ್ ಮಾಡಲಿ ಅಂದರೂ ಸೊ ನಿಮ್ಗೆ ಅಪ್ಡೇಟ್ ಬಂದೇ ಬರ್ತದೆ. ಬಟ್ ಅದಕ್ಕಿಂತ ಮುಂಚೆ ನಾನೆಷ್ಟು ಪ್ರಿಪೇರ್ ಆಗಿದ್ದೀನಿ, ನಾನು ಹೋಗೋಕ್ಕೆ ಎಲಿಜಿಬಲ್ ಇದೀನಾ ಅಂತೇಳಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಏನು ಅಂತಂದರೆ, ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇದ್ದಾವ ಇಲ್ವಾ ಅಂತೇಳಿ ಅಷ್ಟೇ ಚೆಕ್ ಮಾಡ್ಕೊಳ್ಳಿ. ಓಕೆ, ನಿಮ್ಗೇನಾದ್ರು ಡಾಕ್ಯುಮೆಂಟ್ಸ್ ಬಗ್ಗೆ ಡೌಟ್ ಇತ್ತಾ, ನನಗೇನೂ ಗೊತ್ತೇ ಆಗಲಿಲ್ವಾ, ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಡಿಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ನೀವು ನೋಡಿದರೆ ಒಂದು ಡಾಕ್ಯುಮೆಂಟ್ಸ್ ಯಾವ ರೀತಿ ಇರಬೇಕು, ಏನೇನೆಲ್ಲ ಇರಬೇಕು ಎಲ್ಲವನ್ನು ನಾನು ಡೀಟೇಲಾಗಿ ಹೇಳಿದ್ದೀನಿ. ಆ ಲಿಂಕ್ ಯಾರಿಗೆ ಬೇಕು, ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ಅದನ್ನ ಲಿಂಕ್ ಕ್ಲಿಕ್ ಮಾಡಿಕೊಂಡು ನೋಡ್ಬೋದು. ಥ್ಯಾಂಕ್ ಯು.